ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ರಾಜ್ಯದ ಪ್ರತಿ ಮನೆಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಪಡೆಯಲಿಕ್ಕೆ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಮಾಡಿದ್ದು, ಈ ಒಂದು ಗೃಹ ಜ್ಯೋತಿ ಯೋಜನೆ ನೀವು ಒಂದು ಲಾಭವನ್ನ ಪಡಿಬೇಕಾಗಿದ್ರೆ ನಿಮ್ಮ ಒಂದು ಅಕೌಂಟ್ ಐಡಿ ಅಥವಾ ಏನು ಕಸ್ಟಮರ್ ಐಡಿ ಅಥವಾ ಆರ್ಆರ್ ನಂಬರ್, ಮೀಟರ್ ನಂಬರ್ ಅಂತ ಏನ್ ಹೇಳ್ತೇವೆ, ಆ ಒಂದು ಮೀಟರ್ ನಂಬರ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲಿಕ್ಕೆ ಕಡ್ಡಾಯವಾಗಿ ಆದೇಶದಲ್ಲಿ ಒಂದು ಆದೇಶ ಪ್ರತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಹೀಗಾಗಿ ತಮ್ಮ ಒಂದು ಏನು ಆಧಾರ್ ಸಂಖ್ಯೆ ಇರುತ್ತೆ ಅಥವಾ ಅಕೌಂಟ್ ಐಡಿ ಅಥವಾ ಮೀಟರ್ ಐಡಿ ಏನಿರುತ್ತೆ, ಆ ಒಂದು ಮೀಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಲಿಂಕ್ ಮಾಡುವುದು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಹಾಗೂ ಸರ್ಕಾರದ ಎಲ್ಲಾ ಯೋಜನೆಗಳ ಮಾಹಿತಿಗಳು ನಮ್ಮ ಒಂದು ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನಲ್ಲಿ ದೊರೆತವೆ. ಈ ರೀತಿ ಹೆಚ್ಚಿನ ಮಾಹಿತಿಗಳಾಗಿ ನಮ್ಮ ಒಂದು ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಸರ್ಕಾರವು ಗೃಹ ಜ್ಯೋತಿ ಯೋಜನೆ ಮಾಡಿ ರಾಜ್ಯದ ಪ್ರತಿ ಮನೆಗಳಿಗೆ ಉಚಿತವಾಗಿ 200 ಯೂನಿಟ್ ವರೆಗೂ ಕರೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಜುಲೈ 1ನೇ ತಾರೀಕಿಂದನೇ ಜಾರಿಗೆ ಬರ್ತಾ ಇದ್ದು. ಸೊ ಜುಲೈ 1ನೇ ತಾರೀಕಿಂದ ನೀವು ಈ ಒಂದು ಯೋಜನೆ ಲಾಭ ಪಡಿಬೇಕಾಗಿದ್ರೆ ಕಂಪಲ್ಸರಿ ಆಗಿ ನಿಮ್ಮ ಒಂದು ಏನು ಆರ್ಆರ್ ನಂಬರು ಅಥವಾ ಏನು ಅಕೌಂಟ್ ಐಡಿ ಅಂತೀವಿ ಅದಕ್ಕೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂತ ಒಂದು ಆದೇಶ ಲೆಟರ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೋಡಬಹುದು ಇಲ್ಲಿ. ಸೊ ಇಲ್ಲಿ 6ನೇ ಪಾಯಿಂಟ್, ಪ್ರತಿ ಫಲಾನುಭವಿಯು ತಮ್ಮ ಕಸ್ಟಮರ್ ಐಡಿ ಅಥವಾ ಅಕೌಂಟ್ ಐಡಿ ಅನ್ನ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಜೋಡಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ತಾವು ಕೂಡ ತಮ್ಮ ಒಂದು ಅಕೌಂಟ್ ಐಡಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಲೇಬೇಕು. ಇದು ಸ್ವಂತ ಮನೆ ಇರೋರಿಗೂ ಕೂಡ ಅನ್ವಯಿಸ್ತದೆ. ಮತ್ತೆ ಬಾಡಿಗೆ ಮನೆಯಲ್ಲಿ ಇರೋರು ಕೂಡ ಈ ಒಂದು ಯೋಜನೆಯ ಲಾಭ ಪಡಿಬೇಕಾದ್ರೂ ಕೂಡ ಅವರು ತಮ್ಮ ಆಧಾರ್ ಕಾರ್ಡ್ ಅನ್ನ ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡ್ಕೋಬೇಕು. ಹಾಗಾದ್ರೆ ಲಿಂಕ್ ಮಾಡುವುದು ಹೇಗೆ? ಆನ್ಲೈನ್ ಆಫ್ಲೈನ್? ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ಗೃಹ ಜ್ಯೋತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವುದು ಹೇಗೆ, ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದು ಹೇಗೆ ಅಂತ. ಸೊ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಅನ್ನ ನೀವು ಗೃಹ ಜ್ಯೋತಿ ಯೋಜನೆಯಲ್ಲಿ ಲಾಭ ಪಡಿಬೇಕಾಗಿತ್ತಂದ್ರೆ ಕಸ್ಟಮರ್ ಐಡಿ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವಂತ ಕೇವಲ ಒಂದು ಪ್ರೊಸೀಜರ್ ಆನ್ಲೈನ್ ಅಲ್ಲಿ ಇರುವುದಿಲ್ಲ. ತಾವು ಆಫ್ಲೈನ್ ಅಲ್ಲಿ ಹೋಗಿ ತಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗ್ತದೆ. ತಮ್ಮ ಹತ್ತಿರದ ಏನು ವಿದ್ಯುತ್ ಸರಬರಾಜು ಕಂಪನಿಯ ಬ್ರಾಂಚಸ್ ಇರ್ತವೆ ಅಥವಾ ಕೆಬಿ ಅಂತೀವಿ, ಆ ಕೆಬಿಗಳಿಗೆ ಹೋಗಿ ನಿಮ್ಮ ಆರ್ಆರ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ಲಿಂಕ್ ಅನ್ನ ಆಫ್ಲೈನ್ ಮೂಲಕವೇ ನೀವು ಮಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾವುದೇ ರೀತಿಯಾಗಿ ಆನ್ಲೈನ್ ಅಲ್ಲಿ ಇರುವುದಿಲ್ಲ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.